ಪಹಲ್ಗಾಮ್ನ ಸುಂದರ ಪರಿಸರವನ್ನ ಸವಿತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಬಂದಂತ ಉಗ್ರರು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ರು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಪರಿಣಾಮ 26 ಮಂದಿ ವಿವಿಧ ರಾಜ್ಯಗಳ ಪ್ರವಾಸಿಗರು, 2 ವಿದೇಶಿಗರು ಅದರಲ್ಲಿದ್ರು, ಸಾವನ್ನಪ್ಪಿದ್ರು. ಹಾಗಾದ್ರೆ ಪ್ರವಾಸಿಗರ ಮೇಲೆ ದಾಳಿ ಆಗಿದ್ದು ಹೇಗೆ? ಪಹಲ್ಗಾಮ್ನಲ್ಲಿ ಮೊನ್ನೆ ಆ 4 ಜನ ಉಗ್ರರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು, ಯಾವಾಗ ಬಂದಲ್ಲಿ ಠಿಕಾಣಿಯನ್ನ ಹೂಡಿದ್ರು, ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಮೊನ್ನೆ ಶಿವಮೊಗ್ಗದ ಮಂಜುನಾಥ್ ಅವ್ರ ಪತ್ನಿ ಪಲ್ಲವಿ ಅವರು ಹೇಳ್ತಾ ಇದ್ರು, ಸುಮಾರು 8 ಕಿಲೋಮೀಟರ್ ದುರ್ಗಮ ಹಾದಿ ಅದು. ಇತ್ತೀಚೆಗೆ ಕಾಶ್ಮೀರದ ಪರಿಸ್ಥಿತಿ ಸುಧಾರಿಸಿತ್ತು, ಆದ್ರೆ ಉಗ್ರರು ಬಂದು ದಾಳಿ ಮಾಡಿ ಹೋದ್ಮೇಲೆ ನಾವು ಕಿರ್ಚಾಡ್ತಾ ಇದ್ವಿ, ಸಹಾಯಕ್ಕಾಗಿ ಪರದಾಟವನ್ನ ಪಟ್ವಿ ಅಂತ ಹೇಳ್ತಾ ಇದ್ರು. ಇನ್ನು ಪಹಲ್ಗಾಮ್ನ ಬೈಸರನ್ ಕಣಿವೆ ಅತ್ಯಂತ ಸುಂದರವಾದಂತ ಪ್ರದೇಶ, ಕಣ್ಣಿಗೆ ತಂಪನ್ನ ನೀಡುವಂತ ಪ್ರದೇಶ. ಆದ್ರೆ ಅದೇ ಜಾಗವನ್ನ ಉಗ್ರರು ಟಾರ್ಗೆಟ್ ಮಾಡಿದ್ಯಾಕೆ? ಅಲ್ಲಿಗೆ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ಯಾಕೆ? ಹೇಗೆ? ದಾಳಿಗೆ ಸ್ಕೆಚ್ ಅನ್ನ ಯಾವ ತರ ಹಾಕಿದ್ರು? ಅತ್ಯುತ್ತಮ ಟ್ರೈನಿಂಗ್ ಪಡೆದೇ ಉಗ್ರರು ಆ ಜಾಗಕ್ಕೆ ಬಂದಿದ್ರು. ಯಾವುದೇ ಕಾರಣಕ್ಕೂ ತಮ್ಮ ಟಾರ್ಗೆಟ್ ಮಿಸ್ ಆಗಬಾರ್ದು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡೇ ಈ ಟೀಮ್ ಬಂದಿತ್ತು. ಆ ಸ್ಕೆಚ್ ಹೆಂಗ್ ಹಾಕಿದ್ರು ಅಂದ್ರೆ, ಅಟ್ಯಾಕ್ ಮಾಡೋದು ಯಾವತ್ತೂ ಯಾರು ಮರಿಬಾರ್ದು, ಆ ರೀತಿ ದಾಳಿ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲೇ ಸ್ಕೆಚ್ ಅನ್ನ ಉಗ್ರರ ಟೀಮ್ ಹಾಕೊಂಡಿತ್ತು. ಇದಕ್ಕೋಸ್ಕರನೇ ತಿಂಗಳುಗಟ್ಲೆ ಸಂಚನ್ನ ರೂಪಿಸಿತ್ತು TRF. ಲಷ್ಕರ್ ಉಗ್ರರ ಬೆಂಬಲದಿಂದಲೇ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ತಿಂಗಳುಗಟ್ಲೆ ಇವರು ಅದೇ ಜಾಗವನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು, ಮತ್ತು ಆ ಜಾಗದಲ್ಲಿ ಪ್ರತಿದಿನ ಪ್ರವಾಸಿಗರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಯಾವ ಟೈಮ್ನಲ್ಲಿ ಅಟ್ಯಾಕ್ ಮಾಡಿದ್ರೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುತ್ತೆ, ಮತ್ತೆ ಈ ದಾಳಿಯಿಂದ ಇಡೀ ಭಾರತ ಕುಗ್ಗು ಹೋಗಬೇಕು, ಯಾರು ಯಾವತ್ತೂ ಈ ದಾಳಿಯನ್ನ ಮರಿಬಾರ್ದು, ಹಾಕಿರುವಂತ ಟಾರ್ಗೆಟ್ ಸ್ಕೆಚ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳಿ ತಿಂಗಳುಗಟ್ಲೆ ಸಂಚನ್ನ ರೂಪಿಸಿದ್ರು. ಲಷ್ಕರ್ ಉಗ್ರರ ಬೆಂಬಲದಿಂದಲೇ ಈ ದಾಳಿಯನ್ನ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸಾಕಷ್ಟು ತಯಾರಿ ಮಾಡಿಕೊಂಡೇ ಈ ಉಗ್ರರು ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿರ್ತಾರೆ, ದಾಳಿಯನ್ನ ಮಾಡಿರೋದು. ಬೈಸರನ್ ಕಣಿವೆ ನಾನು ಹೇಳಿದಾಗೆ ಅತ್ಯಂತ ಸುಂದರವಾದಂತ ಪ್ರದೇಶ, ದುರ್ಗಮ ಹಾದಿ ಅದು, ಬಹಳ ಈಸಿಯಾಗಿ ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಬೈಸರನ್ ಕಣಿವೆ ಅತ್ಯಂತ ಸುಂದರವಾದಂತ ಪ್ರದೇಶ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ. ಬಹುಶಃ ಕಾಶ್ಮೀರಕ್ಕೆ ಹೋದವರು ಯಾರು ಮಿಸ್ ಮಾಡ್ಕೊಳ್ಳಲ್ಲ ಈ ಜಾಗ. ದುರ್ಗಮ ಹಾದಿ ಆದ್ರೂ, ಎಷ್ಟೇ ಕಷ್ಟ ಆದ್ರೂ, 1-2 ಸಾವಿರ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ಈ ಪ್ಲೇಸ್ ನೋಡ್ಕೊಂಡು ಬರಲೇಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಇಂತಹ ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರುವಂತ ಪ್ರದೇಶದಲ್ಲಿ ಸಹಜವಾಗಿ ಈಗ ಚರ್ಚೆ ಆಗ್ತಿರೋದು ಸೆಕ್ಯೂರಿಟಿ ಯಾಕೆ ಇರಲಿಲ್ಲ ಅಂತೇಳಿ. ಅಂದ್ರೆ ಸುಮಾರು ಎಷ್ಟು ಅಂತರದಲ್ಲಿ ಸೆಕ್ಯೂರಿಟಿ ಇರ್ತಾರೆ? ಮೊನ್ನೆ ಮಂಜುನಾಥ್ ಅವ್ರ ಪತ್ನಿ ಪಲ್ಲವಿ ಮಾತಾಡ್ತಾ ಹೇಳ್ತಾ ಇದ್ರು, ಘಟನೆಯಾಗಿ 3/4 ಗಂಟೆ ಆದ್ರೂ ಕೂಡ ಒಬ್ರು ಪೊಲೀಸ್ ಬರಲಿಲ್ಲ, ಒಬ್ರು ಸೇನಾ ಸಿಬ್ಬಂದಿ ಬರಲಿಲ್ಲ ಅಂತ ಹೇಳಿ. ಈ ಅಟ್ಯಾಕ್ಗೆ ಯಾವ ತರ ಪ್ಲಾನ್ ಆಗಿತ್ತು ಗುಡಿ? ಏನೆಲ್ಲ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ? ಪ್ರಮುಖವಾಗಿ 2 ವಿಚಾರಗಳನ್ನ ಗಮನಿಸಬೇಕು ಶರ್ಮಿತಾ. ಆ ಒಂದು ನೀವು ಹೇಳಿದಾಗೆ ಬೈಸರ್ ಅಂತಕ್ಕಂಥ ಒಂದು ಪ್ಲೇಸ್ ಏನಿದೆಯಲ್ಲ, ಅದರ ಒಂದು ಡೆಮೋಗ್ರಫಿಯನ್ನ ನೋಡ್ಬೇಕು, ಯಾವ ರೀತಿಯಾಗಿ ಅದರ ಒಂದು ಅದಿರುವಂತ ಪ್ರದೇಶ ಅಂತೇಳಿ. ಅಲ್ಲಿಗೆ ಹೋಗ್ಬೇಕಾದಾಗ ಸಾಮಾನ್ಯವಾಗಿ ಅಲ್ಲಿ ನಾವೀಗ ಏನು ಪಹಲ್ಗಾಮ್ ಅಂತಿದೀವಿ, ಪಹಲ್ಗಾಮ್ ವರೆಗೂ ಕೂಡ ಅಲ್ಲಿ ವೆಹಿಕಲ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿಂದ ಬೈಸರನ್ ನಲ್ಲಿ ಹೋಗ್ಬೇಕಾದಾಗ ವಾಕ್ ಮಾಡ್ಕೊಂಡು ಹೋಗೋದಾದ್ರೆ ಕನಿಷ್ಠ ಪಕ್ಷ 1 ಗಂಟೆಯಿಂದ 2 ಗಂಟೆ ಸಮಯಾವಕಾಶ ಬೇಕು. ಹೀಗಾಗಿ ಏನ್ ಮಾಡ್ತಾರೆ, ಆ ಪೋನೀಸ್ ಅಂದ್ರೆ ಚಿಕ್ಕ ಕುದುರೆಗಳನ್ನ ಏರ್ಕೊಂಡು ಹೋದ್ರು ಕೂಡ ಕನಿಷ್ಠ ಪಕ್ಷ ಅರ್ಧ ಗಂಟೆಯಿಂದ 3/4 ಗಂಟೆಯಷ್ಟು ಸಮಯವನ್ನ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 8 ಕಿಲೋಮೀಟರ್ನಷ್ಟು ಮೇಲೆ ಇರ್ತಕ್ಕಂಥ ದುರ್ಗಮವಾಗಿರ್ತಕ್ಕಂಥ ಸ್ಥಳ ಅದು. ಮೊದಲನೇದಾಗಿ ಇದು. ಎರಡನೇದಾಗಿ ಸ್ಥಳೀಯ ಅಥಾರಿಟಿಗಳು ಮೊನ್ನೆ ಬಂದಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ, ಸ್ಥಳೀಯ ಅಥಾರಿಟಿಗಳು ಈ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಜಾಗವನ್ನ ಓಪನ್ ಮಾಡುವಾಗ ಸ್ಥಳೀಯ ಪೊಲೀಸರಿಗಾಗ್ಲಿ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ CRPF ನವ್ರಿಗಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ ಅಂತೇಳಿ ಇಲ್ಲೇ ಪ್ರಮುಖವಾಗಿ ಬರುವಂತಹ ಪ್ರಶ್ನೆ. ಹಾಗಿದ್ರೆ ಯಾಕೆ ಮಾಹಿತಿಯನ್ನ ಕೊಡದೆ ಕೇವಲ ದುಡ್ಡಿನ ಆಸೆಗೋಸ್ಕರ ಅದನ್ನು ಓಪನ್ ಮಾಡಿದ್ರ, ಅಥವಾ ಅಲ್ಲಿ ದೊಡ್ಡ ಮಟ್ಟದ ಒಂದು ಕಾನ್ಸ್ಪಿರಸಿ ಇತ್ತ, ಮುಂಚಿತವಾಗಿ ಪ್ಲಾನ್ ಆದ ಪ್ರಕಾರವೇ ಅಲ್ಲಿ ಜನರನ್ನ ಕರೆದುಕೊಂಡು ಹೋಗ್ಲಾಯ್ತಾ ಅಂತ ಹೇಳಿ. ಇನ್ನ ನಾವು ಆ ಪ್ಲೇಸ್ ಅನ್ನ ಕೂಡ ನೋಡ್ತಾ ಇದ್ರು, ಒಳಗಡೆ ಹೋದಾಗ ಒಂದ್ ರೀತಿಯಿಂದ ಪ್ರೈವೇಟ್ ರೆಸಾರ್ಟ್ ರೀತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ನಮ್ಮ ಒಂದು ಸೆಕ್ಯೂರಿಟಿ ಅವ್ರು ಹೋಗ್ಬೇಕಾದಾಗ ಸಮಯಾವಕಾಶ ಬೇಕಾಗುತ್ತೆ ನೇರವಾಗಿ. ಯಾಕಂದ್ರೆ ಅಲ್ಲಿ ಹೆಲಿಕಾಪ್ಟರ್ ಇಂದ ನೇರವಾಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅಲ್ಲಿ ಏನಾದ್ರು ನೀವು ಹೆಲಿಕಾಪ್ಟರ್ ಇಂದ ಹೋಗ್ಬೇಕಾದಾಗೂ ಕೂಡ
ಹೆಲಿಕಾಪ್ಟರ್ ಬರಬೇಕು, ಅಲ್ಲಿಂದ ಹೋಗ್ಬೇಕಾದಾಗ ಸಮಯ ತೆಗೆದುಕೊಳ್ಳುತ್ತೆ. ಜೊತೆಗೆ ಅಲ್ಲಿಂದ ನಡೆದುಕೊಂಡು ಹೋಗ್ಬೇಕಾದ್ರೆ ಅಥವಾ ಕುದುರೆಯನ್ನ ಬಳಸಿ ಹೋಗ್ಬೇಕಾದ್ರೂ ಕೂಡ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈಗ ಇರುವಂತಹ ಪ್ರಶ್ನೆ, ಒಂದು ವೇಳೆ ನಾವು ಭಾವಿಸೋಣ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು ಅನ್ನೋದನ್ನ ಭಾವಿಸಿದ್ರು ಕೂಡ, ಈಗ ನಾವು ಮನೆಯನ್ನ ಏನೋ ಒಂದು ಮಿಸ್ಟೇಕ್ ಆಗಿ ಕೀಯನ್ನ ಹಾಕದೆ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಬರೋ ವರ್ಷದಿಗೆ ಯಾರಾದ್ರೂ ಬಂದು ಕಳ್ತನ ಮಾಡ್ಕೊಂಡು ಹೋಗಿದಾರಂದ್ರೆ ಕೀಯನ್ನ ಹಾಕಿ ಹೋಗಿದ್ದು ಒಂದು ಅಚಾತುರ್ಯ ಆಯ್ತು. ಹಾಗಂತ ಕಳ್ತನ ಮಾಡೋದಕ್ಕೆ ಯಾರಾದ್ರೂ ಲೈಸೆನ್ಸ್ ಅನ್ನ ಕೊಟ್ಟಿದ್ರ? ಇರುವಂತಹ ಪ್ರಶ್ನೆ ಅದು. ಬಂದು ಹತ್ಯೆ ಮಾಡು ಅಂತ ಹೇಳದಂತವ್ರು ಯಾರು? ಆ ಹತ್ಯೆ ಮಾಡೋದಕ್ಕೆ ಏನಲ್ಲಿ ಬರೋ ಕೇವಲ ದುಡ್ಡು ಕಾಸಿಂದ ಮಾತ್ರ ಬಂದು ಹತ್ಯೆಯನ್ನು ಮಾಡಿದ್ರ? ಹಾಗಿದ್ರೆ ಅವ್ರು ಬಂದು ನೀವು ಹಿಂದೂಗಳೇ ಅಂತ ಯಾಕೆ ಪ್ರಶ್ನೆಯನ್ನ ಮಾಡಿ ಅಲ್ಲಿ ಹತ್ಯೆಯನ್ನ ಮಾಡಿರುವಂತದ್ದು? ಇದರ ಹಿಂದೆ ಇರ್ತಕ್ಕಂಥ ಕಾನ್ಸ್ಪಿರಸಿ ಅಂತದ್ದು ನಾವೆಲ್ಲರೂ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ಬೇಕು. ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದು ಅಥವಾ ಅಲ್ಲಿ ತಡವಾಗಿ ಸೆಕ್ಯೂರಿಟಿ ಬಂದ್ರು ಅಂದ್ರೆ ನಂತರ ಇಂಟರ್ನಲ್ ಒಂದು ತನಿಖೆ ಆಗುತ್ತೆ, ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪು ಆಗಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದನ್ನ ನಿರ್ಧಾರವನ್ನ ಮುಂಬರುವಂತಹ ಹಂತದಲ್ಲಿ ಸರ್ಕಾರಗಳು ಮಾಡ್ತವೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ಒಂದು ವೇಳೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಿಮಗೆ ಬಂದು ಹತ್ಯೆಯನ್ನ ಮಾಡಿ ಅನ್ನುವಂತ ಒಂದು ಲೈಸೆನ್ಸ್ ಅನ್ನ ಕೊಟ್ಟಂತವ್ರು ಯಾರು? ಇವತ್ತು ಬೆಂಗಳೂರಿನಲ್ಲಿರೋ ಉದಾಹರಣೆಗೆ ತೆಗೆದುಕೊಳ್ಳೋಣ. ಎಲ್ಲಾ ಏರಿಯಾದಲ್ಲೂ ಎಲ್ಲಾ ಸಮಯದಲ್ಲೂ ಪೊಲೀಸರು ಇರೋದಕ್ಕೆ ಸಾಧ್ಯ ಆಗುತ್ತಾ? ಪೊಲೀಸರು ಇಲ್ಲ ಅಂದ ಮಾತ್ರಕ್ಕೆ ಯಾರೋ ಬಂದು ಯಾರೋ ಚುಚ್ಚಿ ಹೋಗ್ತಾರೆ ಅಥವಾ ಯಾರೋ ಬಂದು ಇನ್ನೊಬ್ರು ಯಾರೋ ಕತ್ತಿಸಿ ಹೋಗ್ತಾರೆ, ಗುಂಡನ್ನ ಹೊಡಿತಾರೆ ಅಂದ್ರೆ ಅವರಿಗೆ ಲೈಸೆನ್ಸ್ ಅನ್ನ ಕೊಡ್ಲಾಗಿರುತ್ತಾ? ಖಂಡಿತವಾಗಿಯೂ ಇಲ್ಲ. ಇದ್ರ ಹಿಂದೆ ದೊಡ್ಡ ಮಟ್ಟದ ಒಂದು ಕಾನ್ಸ್ಪಿರಸಿ ಇರುತ್ತೆ. ಆ ಕಾನ್ಸ್ಪಿರಸಿಗೆ ಕಾರಣವಾದಾಗ ಇವತ್ತು ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಅನ್ನ ಕೇಳ್ತಾ ಇದ್ದಾಗ ಶರ್ಮಿತಾ, ಅದರಲ್ಲಿ ಸ್ಪಷ್ಟವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರ ಅವರು. ಇವತ್ತು ಜಮ್ಮು ಕಾಶ್ಮೀರ ಮತ್ತೆ ವಾಪಸ್ ಆಗಿ ತನ್ನ ಗತ ವೈಭವಕ್ಕೆ ಮರಳ್ತಾ ಇದೆ. ಅಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾ ಇದಾವೆ. ಅಲ್ಲಿಯ ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಒಂದು ವೈಬ್ರೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ದಾಖಲೆ ಮಟ್ಟದಲ್ಲಿ ಅಲ್ಲಿಗೆ ಒಂದು ಪ್ರವಾಸಿಗರು ಬರ್ತಾ ಇದ್ದಾರೆ. ಇದನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉಗ್ರರ ಏನ ನಾಯಕರಿದ್ದಾರೆ, ಉಗ್ರರ ಯಾರು ಅವರನ್ನ ಪಾಲಿಸಿ ಪೋಷಿಸ್ತಾ ಇದ್ದಾರೆ, ಅವರಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಶಾಂತಿಯನ್ನ ಕದಡಲೇಬೇಕು ಅನ್ನುವಂತ ದೃಷ್ಟಿಯಿಂದ ದೊಡ್ಡ ಮಟ್ಟದ ಕಾನ್ಸ್ಪಿರಸಿಯನ್ನ ಮಾಡಿ ಈ ದಾಳಿಯನ್ನ ಮಾಡಲಾಗಿದೆ. ಹೀಗಾಗಿ ನಾವು ಅವರ ವಿರುದ್ಧ ಶಿಕ್ಷೆಯನ್ನ ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ. ನೋಡಿ, ಒಂದು ಪ್ರಮುಖವಾದಂತ ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು ಶರ್ಮಿತಾ. ಸರ್ವಪಕ್ಷ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದಾವೆ, ಅಲ್ಲಿ ಇರ್ತಕ್ಕಂಥ ವಿಪಕ್ಷಗಳು ಸಾಕಷ್ಟು ಕಠಿಣ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾಡಿದಾವೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೊರಗಡೆ ಬಂದು ಅದನ್ನ ಮಾತನಾಡಿದ್ರ? ಇಲ್ಲ. ಅದೇ ಯಾಕಂದ್ರೆ ಒಂದು ಮೆಚೂರ್ ಆಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳು, ಮೆಚೂರ್ ಆಗಿರ್ತಕ್ಕಂಥ ನಾಯಕರು, ಖರ್ಗೆ ಅವರು ಇರ್ಬೋದು, ಅಲ್ಲಿ ಪ್ರಶ್ನೆಯನ್ನ ಏನು ಅಲ್ಲಿ ಯಾವುದೇ ಚರ್ಚೆ ಆಗಿರೋದು ಕೂಡ ಹೊರಗಡೆ ಬರಲಿಲ್ಲ. ಇಲ್ಲದ್ರೆ ವಿಪಕ್ಷಗಳು ಇದನ್ನೇ ದೊಡ್ಡದಾಗಿ ಮಾಡಿ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡಬಹುದಿತ್ತು. ಇದು ಅದಕ್ಕೆ ಸಂದರ್ಭ ಅಲ್ಲ, ಅದಕ್ಕೆ ಸಮಯ ಅಲ್ಲ. ಹೀಗಾಗಿ ದೇಶ ಎಲ್ಲವೂ ಒಗ್ಗಟ್ಟಾಗಿರ್ಬೇಕಾಗತ್ತೆ. ಪ್ರತಿಯೊಬ್ರು ಕೂಡ ಆ ಒಂದು ಯಾರು ಹತ್ಯೆಯನ್ನ ಮಾಡಿದರೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರಯತ್ನಗಳು ನಡೀತಾ ಇರುವಂತದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗೌಡ.